ಮಾಡ್ರಿ ಬೇಗ. ಮಹಾಜನತೆಗೆ ನಮಸ್ಕಾರ. ಪಚ್ಚಿ ಬಪ್ತು ಸ್ವಲ್ಪ ತಡ ಆಯ್ತು. ತಡೆದು ಬಂದ್ರು ಜಡ್ದು ಬರೋ ಜಾತಿ ನಮ್ದು. ಆದ್ರೂ ಕ್ಷಮೆ ಕೇಳ್ತೆ. ನಾವಿಲ್ಲೊಂದ್ಸತಿ ಬಂದ್ಮೇಲೆ ಇಪ್ಪಲ್ಲಿವರೆಗೂ ಎಲ್ಲ ನಮ್ದೇ ನಡೋದು. ಆದ್ರೂ ಕ್ಷಮೆ ಕೇಳೋದು ದೊಡ್ಡ ಗುಣ ಅಲ್ದ? ನಾವೀಗ ಇನ್ನೇನು ಗಣಪತಿ ಪೂಜೆ ಪ್ರಾರಂಭ ಆತ್. ನಾವೆಲ್ಲರೂ ಸೇರಿ ಏಯ್ ಸುಮ್ಮನೆ ಮಾಡೋಕ್ ಬೇಕಾದಷ್ಟು ಕೆಲಸ ಇತ್ತಲ್ಲಿ ಯಾರಿಗೆ ಭಾಷಣ ಬೀಗ್ತಿದ್ದ? ನೀನ್ ಬಪ್ಪದ್ನ ಕಾದದ್ದ ನಾನು ಮತ್ತೆ ಕಿಟ್ಟಿ ಇಬ್ರೆ, ಗೊತ್ತಾಯ್ತಾ? ಏಂಟ ಈ ಹಳ್ಳಿಲಿಪ್ಪ ಏಕೈಕ ವಿದ್ಯಾವಂತ ಅಂದ್ರೆ ನಾನೇ. ಗೌರವ ಕೊಡೋದು ಹಿಂಗ ಸಾಕ ಸುಮ್ಮನೆ 7ನೇ ಕ್ಲಾಸ್ ಫೈಲು ವಿದ್ಯಾವಂತ ಅಂಬ. ಅಂಟ ಅವ 7ನೇ ಕ್ಲಾಸ್ ಅವರು ಫೈಲ್, ನಮ್ದು ಅದು ಇಲ್ಲ. ಸುಮ್ಮನೆ ಮುಚ್ಕೋ. ಏಯ್ ಪುರೋಹಿತರನ್ ಕಾಣಿಯಲ್ಲ? ಆ ಮುದಿ ಪುರೋಹಿತ ಎಂತ ನೋಡ್ ಬೇಜಾರಾಯ್ತು. ತಲ್ಲಿ ಪುರೋಹಿತ ಒಟ್ಟಿಗೆ ಮೇಡಮ್ ಕಾಣಲ್ಲ. ಮೇಡಮ್ ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ಯಾಕ ಪಚ್ಚಿ ದಿನ ಹಾಕೊಂಡು ಪುರೋಹಿತನ ಹಂಗ್ ಬಾಯ್ ಬಿಡ್ಕೊಂಡು ಕಾಣ್ತಿದ್ಯಲ್ಲ? ಸುಮ್ನಿರ. ಯಾರದು ಹೊಸಬ್ರು? ಇಲ್ಲಿ ತಕ್ಕ ಕಾಣ್ಲೇ ಇಲ್ಲ. ಕಂಡ್ರೆ ಸೇಮ್ ಮರೆ. ಯಾರು ಹೊಸೊಬ್ರು ಪುರೋಹಿತ ಪೈಕಿ ಇದ ಹಣ ಗೊತ್ತಾಯ್ತು. ಬಾ ಮಾಡೋಕ್ ಬೇಕಾದಷ್ಟು ಕೆಲಸ ಇತ್ತು. ಬಾ ಬಾ ಬಾರ. ಬಾ ಮರೆ ಬನ್ನಿ. ಓಯ್ ನೀವೇ ಯಾವಾಗ ಬಂದಿದ್ದು ಮಾರ್ರೆ? ನಾನು ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದೇವರ ಹತ್ರ ಇಟ್ಟಿದ್ದೀನಿ ಅಲ್ಲಿ. ನಾನು ಆಗಲೇ ಬಂದಿದೆ. ಈಗ ಪೂಜೆ ಎಷ್ಟೊತ್ತಿ ಶುರು ಆಯ್ತು? ಪೂಜೆ ಶುರು ಮಾಡ್ಲಕ್ಕ? ನೀವು ಎಂತ ಮಾರ್ರೆ, ನನ್ ಕೇಳಿದ್ರೆ ಗೊತ್ತಾಗುತ್ತಾ? ಪೂಜೆ ಮಾಡಿ ದೇವರೇ ಬರ್ಲಿಲ್ಲ, ಇನ್ನೇನು ಬರ್ತಾರೇನೋ. ಬಂದ್ಮೇಲೆ ಅಲ್ವಾ ಪೂಜೆ ಎಲ್ಲ ಮಾಡೋದು. ಹಾ ಅನ್ನಂಗೆ ಇದೆಯಾರೆ. ನಮಸ್ಕಾರ. ನಮಸ್ಕಾರ. ಶ್ರದ್ಧಾ ಅಂತ. ಶ್ರದ್ಧಾ ಅಂದೇಳಿ? ಹಾ ನಮ್ಮೂರಿಗೆ ಇದೇ ಮೊದ್ಲು ಬಪ್ಪದವ್ರು. ಹೌದಾ? ಅದು ಟೀಚರ್ ಆಯ್. ಹಾ